ಇನ್ನು ರಾಜ್ಯ ಬಿಜೆಪಿ ಜಗಳ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಯಡಿಯೂರಪ್ಪ ಬರ್ತ್ಡೇ ಇವತ್ತು, ಅದರ ನೆಪದಲ್ಲಾದ್ರೂ ಎಲ್ಲರೂ ಒಂದಾಗ್ತಾರೆ ಅಂತ ಎನ್ನಲಾಗ್ತಾ ಇತ್ತು. ಆ ನಿರೀಕ್ಷೆಗಳು ಕೂಡ ಹುಸಿಯಾಗಿದೆ. ಬರ್ತ್ಡೇ 83 ವರ್ಷ ಆಯಿತು ರಾಜಾಹುಲಿಗೆ. ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ಬಿಎಸ್ ಯಡಿಯೂರಪ್ಪಗೆ ಹುಟ್ಟುಹಬ್ಬದ ಸಂಭ್ರಮ. ಕನಿಷ್ಠ ಶುಭವನ್ನು ಕೋರಲಿಲ್ಲ ವಿರೋಧಿ ಬಣ. ರಾಜ್ಯ ಬಿಜೆಪಿ ಮೇರು ನಾಯಕ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡ ಅನೇಕರು ಧವಳಗಿರಿಯಲ್ಲಿ ಹಾಜರಿದ್ದರು. ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡ ಕಮಲ ನಾಯಕರು ಹೂಗುಚ್ಛದೊಂದಿಗೆ ಬಂದು ಶುಭ ಕೋರಿದ್ದಾರೆ. ಆದರೆ ವಿರೋಧಿ ಬಣ ಆಗಮಿಸುವುದು ಇರಲಿ, ಕನಿಷ್ಠ ಶುಭವನ್ನು ಕೂಡ ಕೋರಲಿಲ್ಲ. ಬಿಎಸ್ ಯಡಿಯೂರಪ್ಪ ಹುಟ್ಟುಹಬ್ಬಕ್ಕಾಗಿ 100 ಕೆಜಿಯ ಕೇಕ್ ತರಲಾಗಿತ್ತು. ಶಿವಮೊಗ್ಗ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಬಿಎಸ್ವೈ ಅಭಿಮಾನಿಗಳು ಆಗಮಿಸಿದ್ದರು. ಅಲ್ಲದೆ ಬಿಜೆಪಿ ಶಾಸಕರು ಹಾಗೂ ಮುಖಂಡರು ಕೂಡ ಆಗಮಿಸಿ ಶುಭ ಕೋರಿದ್ದಾರೆ. ಇಲ್ಲಿ ಯಾರು ದೊಡ್ಡವರಲ್ಲ, ಇಲ್ಲಿ ಸಮಾಜ ದೊಡ್ಡದು, ಇಲ್ಲಿ ಬಡವ ಶ್ರೀಮಂತ ಅಂತ ನೋಡಲ್ಲ. ನಾವು ಯಾರನ್ನೂ ವಿರೋಧ ಮಾಡಲ್ಲ. ನಮ್ಮ ಉದ್ದೇಶ ಯಡಿಯೂರಪ್ಪ ವಿಜೇಂದ್ರ ಅವ್ರ ಪರವಾಗಿ ಸಮಾಜ ಗಟ್ಟಿ ನಿಲ್ಲಬೇಕು. ಆ ಸಂದೇಶ ಬರೋದು ಬಿಡೋದು ಎಲ್ಲರಿಗೂ. ವೀರಶೈವ ಲಿಂಗಾಯತರ ಕಾರ್ಯಕರ್ತನ ಬರ್ತೀವಿ ಅಂದ್ರೆ ವೆಲ್ಕಮ್. ಹೌದನಪ್ಪ? ಯಡಿಯೂರಪ್ಪ ನೇತೃತ್ವದಲ್ಲಿ ಲಿಂಗಾಯತರನ್ನು ಒಂದಾಗಿಸಲು ಎಂಪಿ ರೇಣುಕಾಚಾರ್ಯ ಮುಂದಾಗಿದ್ದಾರೆ. ಅದಕ್ಕೆ ಅತೃಪ್ತ ನಾಯಕರು ಸಾಥ್ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತು ಫೆಬ್ರವರಿ 27ನೇ ತಾರೀಕು. 83 ವರ್ಷ ಆಯಿತು ಯಡಿಯೂರಪ್ಪನವರಿಗೆ. ಇವತ್ತಾದ್ರೂ ಎಲ್ಲರೂ ಒಂದಾಗ್ತಾರೆ? ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ಲಿಂಗಾಯತ ಯುದ್ಧ ಆಗ್ತಾ ಇದೆ. ಬಸವನಗೌಡ ಪಾಟೀಲ್ ಎತ್ತಾಳರು ಲಿಂಗಾಯತರೆ, ಅವರಿಗೆ ಅವರದೇ ಆದ ಪವರ್ ಇದೆ. ಈ ಫೋಟೋದಲ್ಲಿ ಕಾಣ್ತಿರೋ 4 ಲಿಂಗಾಯತರೆ. ನೋಟಿಸ್ ಬಂದರೂ ಬದಲಾಗಿಲ್ಲ ಯತ್ನಾಳ್ ಅವರ ವರಸೆ. ಕೇರೇ ಮಾಡ್ತಾ ಇಲ್ಲ ಅವ್ರೆ. ಉತ್ತರ ಕೊಡಲ್ಲ ರೀ. ವಿಜೇಂದ್ರ ವಿರುದ್ಧ ಹೋರಾಟ ನಿಲ್ಲುವಂತೆ ಕಾಣ್ತಾ ಇಲ್ಲ. ಹೊಸ ಅಜೆಂಡಾ ಜೊತೆ ಮತ್ತೊಂದು ಸಮರಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ರೆಬೆಲ್ಸ್. ಯಡಿಯೂರಪ್ಪ ಪುತ್ರನ ವಿರುದ್ಧ ಲಿಂಗಾಯತಾಸ್ತ್ರವನ್ನು ಬಳಸ್ತಾ ಇದ್ದಾರೆ. ನೀವು ಲಿಂಗಾಯತ, ನಾವು ಲಿಂಗಾಯತ. ಗೊತ್ತಿರುವಂತದ್ದು, ಯಡಿಯೂರಪ್ಪ ಲಿಂಗಾಯತರ ಪರಮೋಚ್ಚ ನಾಯಕ. ಬಿಜೆಪಿಯಲ್ಲಿ ಬಿಎಸ್ವೈ ಕುಟುಂಬಕ್ಕಿರುವ ಬಲವೇ ಲಿಂಗಾಯತರು. ಅದು ಕಳೆದ ಚುನಾವಣೆಯಲ್ಲಿ ನೀವು ನೋಡಿದ್ದೀರಿ. ಆದರೆ ವಿಜೇಂದ್ರ ನಾಯಕತ್ವ ಒಪ್ತಾ ಇಲ್ಲ ರೆಬೆಲ್ಸ್. ಇವರೆಲ್ಲ ಯಡಿಯೂರಪ್ಪ ಓಕೆ ಅಂತ ಹೇಳ್ತಾ ಇದ್ದಾರೆ. ಬೇಕಿದ್ರೆ ಇವರಲ್ಲ, ಮಗ ಅಲ್ಲ, ಏನ್ರಿ ಫಸ್ಟ್ ಟೈಮ್ ಎಮ್ಎಲ್ಎ. ಲಿಂಗಾಯತ ಕೋಟಾದಲ್ಲಿ ನಾನು ರೆಡಿ ಅಂತಿದ್ರು ಯತ್ನಾಳ್. ನನಗೆ ಕೊಡ್ಬೇಕು, ನಾನು ಸೀನಿಯರ್. ಈಗ ವರಸೆ ಬದಲಿಸಿದ್ದಾರೆ ಬಸವನಗೌಡ ಯತ್ನಾಳ್ ಬಣ. ನನಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ. ಲಿಂಗಾಯತ ಅಂತ ವಿಜೇಂದ್ರಗೆ ನೀವು ಪಟ್ಟ ಕಟ್ಟೋದಾದ್ರೆ ಕ್ಯಾಂಡಿಡೇಟ್ ಬೇರೆ ಇದೆ. ಅದೇ ಲಿಂಗಾಯತ ಸಮುದಾಯದ ಬೇರೆ ನಾಯಕರಿದ್ದಾರೆ. ವಿ ಸೋಮಣ್ಣಗೆ ಪಟ್ಟ ಕಟ್ಟಿ ಅಂತ ಇದ್ದಾರೆ ಯತ್ನಾಳ್. ಸೋಮಣ್ಣ ಬೇಡ ಅಂದ್ರೆ ಬೊಮ್ಮಾಯಿಗೆ ಪಟ್ಟ ಕಟ್ಟಿ. ಯತ್ನಾಳ್ ದಾಳದಿಂದ ಮುಂದುವರೆದಿದೆ ತಿಕ್ಕಾಟ. ನನಗ್ ಬೇಡ. ಲಿಂಗಾಯತರ ಇನ್ನೊಬ್ರು ಕಟ್ಟಿ ಪಕ್ಷ ಕಟ್ಟೋದಂಗೆ ಹೇಳಿ. ಹಾಗಾಗಿ 83ನೇ ಬರ್ತ್ಡೇ ಕೂಡ ಈ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಕಾಣ್ತಾ ಇಲ್ಲ. ಕಾದ್ ನೋಡೋಣ. ಇನ್ನು ರಾಜ್ಯ ಬಿಜೆಪಿ ಜಗಳ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಯಡಿಯೂರಪ್ಪ ಬರ್ತ್ಡೇ ಇವತ್ತು, ಅದರ ನೆಪದಲ್ಲಾದ್ರೂ ಎಲ್ಲರೂ ಒಂದಾಗ್ತಾರೆ ಅಂತ ಎನ್ನಲಾಗ್ತಾ ಇತ್ತು. ಆ ನಿರೀಕ್ಷೆಗಳು ಕೂಡ ಹುಸಿಯಾಗಿದೆ. ಬರ್ತ್ಡೇ 83 ವರ್ಷ ಆಯಿತು ರಾಜಾಹುಲಿಗೆ. ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ಬಿಎಸ್ ಯಡಿಯೂರಪ್ಪಗೆ ಹುಟ್ಟುಹಬ್ಬದ ಸಂಭ್ರಮ. ಕನಿಷ್ಠ ಶುಭವನ್ನು ಕೋರಲಿಲ್ಲ ವಿರೋಧಿ ಬಣ. ರಾಜ್ಯ ಬಿಜೆಪಿ ಮೇರು ನಾಯಕ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡ ಅನೇಕರು ಧವಳಗಿರಿಯಲ್ಲಿ ಹಾಜರಿದ್ದರು. ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡ ಕಮಲ ನಾಯಕರು ಹೂಗುಚ್ಛದೊಂದಿಗೆ ಬಂದು ಶುಭ ಕೋರಿದ್ದಾರೆ. ಆದರೆ ವಿರೋಧಿ ಬಣ ಆಗಮಿಸುವುದು ಇರಲಿ, ಕನಿಷ್ಠ ಶುಭವನ್ನು ಕೂಡ ಕೋರಲಿಲ್ಲ. ಬಿಎಸ್ ಯಡಿಯೂರಪ್ಪ ಹುಟ್ಟುಹಬ್ಬಕ್ಕಾಗಿ 100 ಕೆಜಿಯ ಕೇಕ್ ತರಲಾಗಿತ್ತು. ಶಿವಮೊಗ್ಗ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಬಿಎಸ್ವೈ ಅಭಿಮಾನಿಗಳು ಆಗಮಿಸಿದ್ದರು. ಅಲ್ಲದೆ ಬಿಜೆಪಿ ಶಾಸಕರು ಹಾಗೂ ಮುಖಂಡರು ಕೂಡ ಆಗಮಿಸಿ ಶುಭ ಕೋರಿದ್ದಾರೆ. ಇಲ್ಲಿ ಯಾರು ದೊಡ್ಡವರಲ್ಲ,
ಇಲ್ಲಿ ಸಮಾಜ ದೊಡ್ಡದು, ಇಲ್ಲಿ ಬಡವ ಶ್ರೀಮಂತ ಅಂತ ನೋಡಲ್ಲ. ನಾವು ಯಾರನ್ನೂ ವಿರೋಧನೂ ಮಾಡಲ್ಲ. ನಮ್ಮ ಉದ್ದೇಶ ಯಡಿಯೂರಪ್ಪ ವಿಜೇಂದ್ರ ಅವ್ರ ಪರವಾಗಿ ಸಮಾಜ ಗಟ್ಟಿ ನಿಲ್ಲಬೇಕು. ಆ ಸಂದೇಶ ಬರೋದು ಬಿಡೋದು ಎಲ್ಲರಿಗೂ ವೀರಶೈವ ಲಿಂಗಾಯತ ಕಾರ್ಯಕರ್ತನಾಗಿ ಬರ್ತೀವಿ ಅಂದ್ರೆ ವೆಲ್ಕಮ್. ಹೌದನಪ್ಪ? ಯಡಿಯೂರಪ್ಪ ನೇತೃತ್ವದಲ್ಲಿ ಲಿಂಗಾಯತರನ್ನು ಒಂದಾಗಿಸಲು ಎಂಪಿ ರೇಣುಕಾಚಾರ್ಯ ಮುಂದಾಗಿದ್ದಾರೆ. ಅದಕ್ಕೆ ಅತೃಪ್ತ ನಾಯಕರು ಸಾಥ್ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತು ಫೆಬ್ರವರಿ 27ನೇ ತಾರೀಕು. 83 ವರ್ಷ ಆಯ್ತು ಯಡಿಯೂರಪ್ಪನವರಿಗೆ. ಇವತ್ತಾದ್ರೂ ಎಲ್ಲರೂ ಒಂದಾಗ್ತಾರೆ? ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ಲಿಂಗಾಯತ ಯುದ್ಧ ಆಗ್ತಾ ಇದೆ. ಬಸವನಗೌಡ ಪಾಟೀಲ್ ಎತ್ತಾಳರು ಲಿಂಗಾಯತರೆ, ಅವರಿಗೆ ಅವರದೇ ಆದ ಪವರ್ ಇದೆ. ಈ ಫೋಟೋದಲ್ಲಿ ಕಾಣ್ತಿರೋ 4 ಲಿಂಗಾಯತರೆ. ನೋಟಿಸ್ ಬಂದರೂ ಬದಲಾಗಿಲ್ಲ ಯತ್ನಾಳ್ ಅವರ ವರಸೆ. ಕೇರೇ ಮಾಡ್ತಾ ಇಲ್ಲ. ರೈಟ್, ಉತ್ತರ ಕೊಡಲ್ಲ. ರೈಟ್, ವಿಜೇಂದ್ರ ವಿರುದ್ಧ ಹೋರಾಟ ನಿಲ್ಲುವಂತೆ ಕಾಣ್ತಾ ಇಲ್ಲ. ಹೊಸ ಅಜೆಂಡಾ ಜೊತೆ ಮತ್ತೊಂದು ಸಮರಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ರೆಬೆಲ್ಸ್. ಯಡಿಯೂರಪ್ಪ ಪುತ್ರನ ವಿರುದ್ಧ ಲಿಂಗಾಯತಾಸ್ತ್ರವನ್ನು ಬಳಸ್ತಾ ಇದ್ದಾರೆ. ನೀವು ಲಿಂಗಾಯತ, ನಾವು ಲಿಂಗಾಯತ. ಗೊತ್ತಿರುವಂತದ್ದು, ಯಡಿಯೂರಪ್ಪ ಲಿಂಗಾಯತರ ಪರಮೋಚ್ಚ ನಾಯಕ. ಬಿಜೆಪಿಯಲ್ಲಿ ಬಿಎಸ್ವೈ ಕುಟುಂಬಕ್ಕಿರುವ ಬಲವೇ ಲಿಂಗಾಯತರು. ಅದು ಕಳೆದ ಚುನಾವಣೆಯಲ್ಲಿ ನೀವು ನೋಡಿದ್ದೀರಿ. ಆದರೆ ವಿಜೇಂದ್ರ ನಾಯಕತ್ವ ಒಪ್ತಾ ಇಲ್ಲ ರೆಬೆಲ್ಸ್. ಇವರೆಲ್ಲ ಯಡಿಯೂರಪ್ಪ ಓಕೆ ಅಂತ ಹೇಳ್ತಾ ಇದ್ದಾರೆ. ಬೇಕಿದ್ರೆ ಇವರಲ್ಲ, ಮಗ ಅಲ್ಲ, ಏನ್ರಿ ಫಸ್ಟ್ ಟೈಮ್ ಎಮ್ಎಲ್ಎ. ಲಿಂಗಾಯತ ಕೋಟಾದಲ್ಲಿ ನಾನು ರೆಡಿ ಅಂತಿದ್ರು ಯತ್ನಾಳ್. ನನಗೆ ಕೊಡ್ಬೇಕು, ನಾನು ಸೀನಿಯರ್. ಈಗ ವರಸೆ ಬದಲಿಸಿದ್ದಾರೆ ಬಸವನಗೌಡ ಯತ್ನಾಳ್ ಬಣ. ನನಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ. ಲಿಂಗಾಯತ ಅಂತ ವಿಜೇಂದ್ರಗೆ ನೀವು ಪಟ್ಟ ಕಟ್ಟೋದಾದ್ರೆ ಕ್ಯಾಂಡಿಡೇಟ್ ಬೇರೆ ಇದೆ. ಅದೇ ಲಿಂಗಾಯತ ಸಮುದಾಯದ ಬೇರೆ ನಾಯಕರಿದ್ದಾರೆ. ವಿ ಸೋಮಣ್ಣಗೆ ಪಟ್ಟ ಕಟ್ಟಿ ಅಂತ ಇದ್ದಾರೆ ಯತ್ನಾಳ್. ಸೋಮಣ್ಣ ಬೇಡ ಅಂದ್ರೆ ಬೊಮ್ಮಾಯಿಗೆ ಪಟ್ಟ ಕಟ್ಟಿ. ಯತ್ನಾಳ್ ದಾಳದಿಂದ ಮುಂದುವರೆದಿದೆ ತಿಕ್ಕಾಟ. ನನಗ್ ಬೇಡ, ಲಿಂಗಾಯತರ ಇನ್ನೊಬ್ರು ಕಟ್ಟಿ ಪಕ್ಷ ಕಟ್ಟೋದು ಹೆಂಗೆ ಹೇಳಿ. ಸೊ ಹಾಗಾಗಿ 83ನೇ ಬರ್ತ್ಡೇ ಕೂಡ ಈ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಕಾಣ್ತಾ ಇಲ್ಲ. ಕಾದು ನೋಡೋಣ. ಇನ್ನು ರಾಜ್ಯ ಬಿಜೆಪಿ ಜಗಳ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಯಡಿಯೂರಪ್ಪ ಬರ್ತ್ಡೇ ಇವತ್ತು. ಅದರ ನೆಪದಲ್ಲಾದ್ರೂ ಎಲ್ಲರೂ ಒಂದಾಗ್ತಾರೆ ಅಂತ ಎನ್ನಲಾಗ್ತಾ ಇತ್ತು. ಆ ನಿರೀಕ್ಷೆಗಳು ಕೂಡ ಹುಸಿಯಾಗಿದೆ. ಬರ್ತ್ಡೇ 83 ವರ್ಷ ಆಯಿತು ರಾಜಾಹುಲಿಗೆ. ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್. ಬಿಎಸ್ ಯಡಿಯೂರಪ್ಪಗೆ ಹುಟ್ಟುಹಬ್ಬದ ಸಂಭ್ರಮ. ಕನಿಷ್ಠ ಶುಭವನ್ನು ಕೋರಲಿಲ್ಲ ವಿರೋಧಿ ಬಣ. ರಾಜ್ಯ ಬಿಜೆಪಿ ಮೇರು ನಾಯಕ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡ ಅನೇಕರು ಧವಳಗಿರಿಯಲ್ಲಿ ಹಾಜರಿದ್ದರು. ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡ ಕಮಲ ನಾಯಕರು ಹೂಗುಚ್ಛದೊಂದಿಗೆ ಬಂದು ಶುಭ ಕೋರಿದ್ದಾರೆ. ಆದರೆ ವಿರೋಧಿ ಬಣ ಆಗಮಿಸುವುದು ಇರಲಿ, ಕನಿಷ್ಠ ಶುಭವನ್ನು ಕೂಡ ಕೋರಲಿಲ್ಲ. ಬಿಎಸ್ ಯಡಿಯೂರಪ್ಪ ಹುಟ್ಟುಹಬ್ಬಕ್ಕಾಗಿ 100 ಕೆಜಿಯ ಕೇಕ್ ತರಲಾಗಿತ್ತು. ಶಿವಮೊಗ್ಗ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಬಿಎಸ್ವೈ ಅಭಿಮಾನಿಗಳು ಆಗಮಿಸಿದ್ದರು. ಅಲ್ಲದೆ ಬಿಜೆಪಿ ಶಾಸಕರು ಹಾಗೂ ಮುಖಂಡರು ಕೂಡ ಆಗಮಿಸಿ ಶುಭ ಕೋರಿದ್ದಾರೆ. ಇಲ್ಲಿ ಯಾರು ದೊಡ್ಡವರಲ್ಲ, ಇಲ್ಲಿ ಸಮಾಜ